ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿ ಗುರುಪೀಠ ದಾವಣಗೆರೆ ವತಿಯಿಂದ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ದೇವರ 64ನೇ ರಥೋತ್ಸವ ಹಾಗೂ ಲಿಂಗೈಕ್ಯ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರ 24ನೇ ಸಂಸ್ಮರಣೋತ್ಸವವನ್ನು ಆಗಸ್ಟ್ 17ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಬೋವಿ ಸಮಾಜದ ಗೌರವಾಧ್ಯಕ್ಷ ಬಿಟಿ ಸಿದ್ದಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೋವಿ ಗುರುಪೀಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ದಿವ್ಯ ಅಧ್ಯಕ್ಷತೆಯಲ್ಲಿ ಆಗಸ್ಟ್ 17ರಂದು ಬೆಳಗ್ಗೆ 9 ಗಂಟೆಗೆ ನಗರದ ವೆಂಕಬೋವಿ ಕಾಲೋನಿ ಮಠದಿಂದ ವಿವಿಧ ಕಲಾ ತಂಡಗಳು, ಪೂರ್ಣಕುಂಭ ಮತ್ತು ಕಳಸಗಳೊಂದಿಗೆ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ದೇವರ 64ನೇ ರಥೋತ್ಸವ ನಡೆಯಲಿದೆ ಎಂದರು. ಕನಕ ಗುರುಪೀಠದ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ, ವಾಲ್ಮೀಕಿ ಗುರುಪೀಠದ ಜಗದ್ಗುರು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ, ಶ್ರೀ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ವಚನಾನಂದ ಮಹಾಸ್ವಾಮೀಜಿಗಳು, ಜಗದ್ಗುರು ಕುಂಚಿಟಿಗ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಶಾಂತವೀರ ಸ್ವಾಮೀಜಿ, ಭಗೀರಥ ಗುರುಪೀಠದ ಜಗದ್ಗುರು ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ, ಮಡಿವಾಳ ಗುರುಪೀಠದ ಜಗದ್ಗುರು ಬಸವ ಮಾಚಿದೇವ ಸ್ವಾಮೀಜಿ, ಹೊಸದುರ್ಗ ಕನಕ ಗುರುಪೀಠದ ಶ್ರೀ ಈಶ್ವರಾನಂದ ಸ್ವಾಮೀಜಿ, ಯಾದವ ಗುರುಪೀಠದ ಶ್ರೀ ಕೃಷ್ಣ ಯಾದವಾನಂದ ಸ್ವಾಮೀಜಿ, ಶ್ರೀ ಕೇತೇಶ್ವರ ಗುರುಪೀಠದ ಶ್ರೀ ಇಮ್ಮಡಿ ಬಸವಪ್ರಭು ಕೇತೇಶ್ವರ ಸ್ವಾಮೀಜಿ ಹಾಗೂ ನಾಡಿನ ವಿವಿಧ ಸ್ವಾಮೀಜಿಗಳು ರಥೋತ್ಸವದ ನೇತೃತ್ವ ವಹಿಸಲಿದ್ದಾರೆ. ಇನ್ನು ಕರ್ನಾಟಕ ಸರ್ಕಾರದ ಸಚಿವರಾದ ಎಸ್ ಮಲ್ಲಿಕಾರ್ಜುನ್, ಕೆಎಸ್ ಬಸವಂತಪ್ಪ, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್, ಮಾಜಿ ಸಂಸದ ಜಿಎಂ ಸಿದ್ದೇಶ್, ಮಾಜಿ ಸಚಿವ ರವೀಂದ್ರನಾಥ್ ಸೇರಿದಂತೆ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ವಿವಿಧ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಬೋವಿ ಸಮಾಜದ ಸದ್ಭಕ್ತರು ಸೇರಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಎಚ್ ವೆಂಕಟೇಶ್, ವಿ ಗೋಪಾಲ್, ವಿಜಯ್ ಕುಮಾರ್, ಎಬಿ ನಾಗರಾಜ್, ಲಕ್ಷ್ಮಣ್ ಜಿ, ಲಿಂಗರಾಜ್ ಡಿ, ಗಣೇಶ್ ಎಚ್, ಷಣ್ಮುಖಪ್ಪ ಸೇರಿದಂತೆ ಅನೇಕರಿದ್ದರು. ವರ್ಷ ಶ್ರಾವಣ ಮೊದಲನೇ ಸೋಮವಾರ ಇಂದಿನ ಹಿರಿಯರು ಮಾಡ್ಕೊಂಬಂದಿರ್ತಕ್ಕಂಥ ಅದನ್ನು ನಾವು ನಮ್ಮ ಸಮಾಜದವ್ರು ಮುಂದುವರ್ಸ್ಕೊಂಡು ಹೋಗೋಕ್ಕೆ ನಮ್ಮ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಥ ಜರುಗ್ತಾ ಇದೆ. ಆ ರಥ ಜರುಗುವಂಥ ಸನ್ನಿವೇಶದಲ್ಲಿ ರಾಜ್ಯದಿಂದ, ಜಿಲ್ಲೆಯಿಂದ ಅನೇಕ ರಾಜಕಾರಣಿಗಳು, ಮಂತ್ರಿಗಳು, ಹಾಲಿ ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ಆ ಭಗವಂತನ ಒಂದು ಆಶೀರ್ವಾದ ಪಡೆಯುವ ಇಚ್ಛೆಗೋಸ್ಕರ ಬರ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮಠಾಧೀಶರು ಕೂಡ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಈ ರಥ ಯಾವಾಗ ಪ್ರಾರಂಭ ಆಗುತ್ತೋ ನೀವೆಲ್ಲ ಕಂಡಂತೆ ಮಳೆ ಬೆಳೆ ನಮಗೆ ಸಹಕಾರ ಆಗುತ್ತೆ. ಆ ರಥ ನಡೆಯುವಂಥ ಸನ್ನಿವೇಶದಲ್ಲಿ ಮಳೆ ತಪ್ಪದಂಗೆ ಬರ್ತಾನೆ ಇರುತ್ತೆ. ಏನೋ ಇಂದಿನ ಒಂದು ಪ್ರಕೃತಿಯಿಂದ ನಾವು ಪವಾಡದಿಂದ ನಮ್ಮ ಸಿದ್ದರಾಮೇಶ್ವರ ಸ್ವಾಮಿ ನಮ್ಮ ಬೋವಿ ಸಮಾಜಕ್ಕೆ ಒಲಿದು ಬಂದಿದ್ದಾನೆ. 17ನೇ ತಾರೀಕು ಸೋಮವಾರ, ಶ್ರಾವಣದ ಮೊದಲನೇ ಸೋಮವಾರ, ಪ್ರತಿ ವರ್ಷದಂತೆ ಈ ವರ್ಷವೂ 64ನೇ ಸಿದ್ದರಾಮೇಶ್ವರ ರಥೋತ್ಸವ, 24ನೆಯ ಹಿರಿಯ ಗುರುಗಳ ಶರಣರ ಸಂಸ್ಮರಣೋತ್ಸವ ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಕಾರ್ಯಕ್ರಮ ದಾವಣಗೆರೆ ನಗರದ ವೆಂಕಬೋವಿ ಕಾಲೋನಿಯಲ್ಲಿರುವ ಶ್ರೀ ಸಿದ್ದರಾಮೇಶ್ವರ ಮಹಾಮಠವು ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ, ಅದು ಮಧ್ಯ ಕರ್ನಾಟಕದ ಬೋವಿ ಸಮುದಾಯ ಸೇರಿದಂತೆ ಶೋಷಿತ ಮತ್ತು ಶ್ರಮಿಕ ವರ್ಗಗಳ ಸಾಮಾಜಿಕ ಜಾಗೃತಿಯ ಸಂಕೇತ. 2026 ಆಗಸ್ಟ್ 17ರಂದು ಶ್ರಾವಣದ ಮೊದಲ ಸೋಮವಾರ ನಡೆಯಲಿರುವ 64ನೇ ರಥೋತ್ಸವ ಶ್ರೀ ಲಿಂಗೈಕ್ಯ ಸಿದ್ದರಾಮೇಶ್ವರ ಸ್ವಾಮೀಜಿಯವರ 24ನೇ ಸಂಸ್ಮರಣೋತ್ಸವ ಸಮುದಾಯದ ಆತ್ಮಗೌರವ ಹಾಗೂ ಒಗ್ಗಟ್ಟಿನ ಸಂಕೇತವಾಗಿದೆ. ಸಾಮಾಜಿಕ ಪರಿವರ್ತನೆ ಹರಿಕಾರ ಲಿಂಗೈಕ್ಯ ಶ್ರೀ ಸಿದ್ದರಾಮೇಶ್ವರ ಶ್ರೀಗಳು ಕೊಡುಗೆ 1960ರ ದಶಕದಲ್ಲಿ ದಾವಣಗೆರೆ ಹಳೆಯ ನಗರ ಭಾಗಗಳಾದ ವೆಂಕಬೋವಿ ಕಾಲೋನಿ ಮತ್ತು ಮುದ್ದಬೋವಿ ಕಾಲೋನಿಗಳು ಶ್ರಮಿಕ ಕೂಲಿ ಕಾರ್ಮಿಕರ
ಹಾಗೂ ಆರ್ಥಿಕವಾಗಿ ಹಿಂದುಳಿದ ಜನರಿಂದ ಕೂಡಿದ್ದವು. ಅನಕ್ಷರತೆ, ಬಡತನ ಮತ್ತು ದುಶ್ಚಟಗಳು ಜನರ ಬದುಕು ಹಸನುಗೊಳಿಸಿದ್ದವು. ದುಶ್ಚಟ ಮುಕ್ತ ಬದುಕು 1962ರಲ್ಲಿ ರಥೋತ್ಸವವನ್ನು ಪ್ರಾರಂಭಿಸಿದ ಶ್ರೀ ಲಿಂಗೈಕ್ಯ ಸಿದ್ದರಾಮೇಶ್ವರ ಸ್ವಾಮೀಜಿ ಧಾರ್ಮಿಕ ಚೌಕಟ್ಟನ್ನು ಬಳಸಿಕೊಂಡು ಜನರನ್ನು ದುಶ್ಚಟಗಳಿಂದ ಮುಕ್ತಗೊಳಿಸಿ ಶ್ರಮಿಸಿದರು. ಶ್ರಮಿಕರಲ್ಲಿ ಧಾರ್ಮಿಕ ಸಂಸ್ಕಾರ, ಶೈಕ್ಷಣಿಕ ಹಾಗೂ ಆತ್ಮಗೌರವವನ್ನು ತುಂಬಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ತಮ್ಮ ಇಡೀ ಜೀವನವನ್ನು ಮೀಸಲಿಟ್ಟರು.